ಹೋದ್ಸಲಿ ಬಿಗ್ ಬಾಸ್ ಫೈನಲಿಸ್ಟ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಈ ಸಲ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ? ಈ ಸಲ ಅವ್ರಿಗೆ ಇಲ್ಲಿ ನೋಡಿ ಏಕಲವ್ಯ ಇದೇ ಏಕಲವ್ಯ ಅವ್ರು ಹೇಳಿದ್ರಲ್ಲ, ನೀವು ಕರ್ಗ ಹೊಡ್ತಿರೋದು ಒಂದು ಯಾವುದೋ ಫೋಟೋಸ್ ಎಲ್ಲ ನೋಡಿದ್ದು, ಅದೇನು ನಿಜನಾ ಇಲ್ಲ ಅದ್ರ ಬಗ್ಗೆ ಏನಾದರೂ ಹೇಳ್ತಾರೆ ಕರ್ಗದ ಬಗ್ಗೆ? ಈಗ ನಿಜ ಇಲ್ದಿರ ಇನ್ನಂಗೆ ನಮ್ಗೆ ಅಕಸ್ಮಾತ್ ಅದು ಕಟ್ಟಾಗಿಬಿಟ್ಟಿದ್ರೆ ವಿತಿನ್ 10 to 12-15 ಮಿನಿಟ್ಸ್ ಒಳಗಡೆ ನಾನು ಡೆತ್ ಆಗ್ತಾಯಿದ್ದೆ. ಎಷ್ಟು ಪ್ರೀತಿ ಇದೆ ಅಂದರೆ ಕರ್ಗದ ಮೇಲೆ ಸರ್ಗೆ. ಅಂದರೆ ಇದು ನಮ್ಮ ಕುಲದೇವರಪ್ಪ ಇದು. ಇದು ನೋಡು ತಿರುಪತಿ ವೆಂಕಟರಮಣ ಸ್ವಾಮಿ ಏನಾಯ್ತು ಅದೇನೇ ನೋಡ್ಕೊಂಡು ಕ್ಲೀನಾಗಿ ಹೊಸದಾಗಿ ಕಟ್ಟಿ ಒಂದು 2-3 ವರ್ಷ ದನ ನಿಲ್ಲಿಸ್ಬೇಕು ಅನ್ನೋರು ಬನ್ರಿ, ದನ ಕೊಡ್ತೀನಿ. ದನ ನೆಡಿಗೆ ಪಡಿಗೆ ಎಲ್ಲ ಇದರಲ್ಲೈತೆ. ಸುಹಾಸ್ ಗೌಡ ಲಾಕ್ಸ್ ಅಂದ್ಬಿಟ್ಟು ಆ ಯೂಟ್ಯೂಬ್ ಚಾನಲಲ್ಲಿ ಇದ್ರ ವಿಡಿಯೋ ಐತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿರಿ. ಹಳ್ಳಿ ಮಕ್ಕಳನ್ನ ಬೆಳೆಸೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ವರ್ತೂರಿಗೆ. ವರ್ತೂರಲ್ಲಿ ಎಲ್ಲಿದ್ದೀವಿ ಅಂದರೆ ಮಾಡರ್ನ್ ರೈತ ಆದಂಥ ನಮ್ಮ ವರ್ತೂರು ಸಂತೋಷ್ ಸರ್ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಬಗ್ಗೆ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ, ಮತ್ತು ಅವ್ರು ಹೇಗಿದ್ದಾರೆ, ಅವ್ರ ಹತ್ರ ಯಾವ್ಯಾವ ಥರ ಹಳ್ಳಿಕಾರ್ ದನಗಳಿವೆ, ಅದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಬನ್ನಿ ಹಾಗೆ ತಿಳ್ಕೊಳ್ಳೋವ. ಏನೇನೋ ಬರ್ತೀನಿ ಅಂತ ಹೇಳಿದರೆ, ಬಂದ ತಕ್ಷಣ ಅವ್ರ ಜೊತೆಗೆ ವಿಡಿಯೋ ಸ್ಟಾರ್ಟ್ ಮಾಡವ ಬನ್ನಿ. ಇದೇನೇ ವರ್ತೂರು ಸರ್ ಅವ್ರದ್ದು ಮನೆ ಎಂಟ್ರೆನ್ಸ್. 2 ಎಂಟ್ರೆನ್ಸ್ ಇದೆ. ಇದು ಫ್ರಂಟ್ ಎಂಟ್ರೆನ್ಸು, ಹಿಂದೆಗಡೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಹಸುಗಳು ಎಲ್ಲ ಸಾಕಿದಾರಲ್ಲ ಅದ್ರದ್ದು. ಇಲ್ಲಿ ದೇವಸ್ಥಾನ, ಇಲ್ಲೆಲ್ಲ ಪಕ್ಷಿಗಳು ಮತ್ತು ಕುರಿ ಇದು ಶೆಡ್ಡು ಪ್ರತಿಯೊಂದು ಮಾಡಿದ್ದಾರೆ. ಇದು ದೇವಸ್ಥಾನ ಇದು. ಇಲ್ಲಿ ಪಕ್ಷಿಗಳು, ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ ಗೂಡುಗಳು ನೋಡಿ, ಕುರಿಗಳಿಗೆ ಇದು ಫುಲ್ಲು ಮಾಡಿಸಿ ಎಲ್ಲನೂ ಕೆಳಗಡೆ ಗೊಬ್ಬರ ಬೀಳೋಂಗೆ, ಮೇಲ್ಗಡೆ ಕುರಿಗಳು ಇರೋಂಗೆ ಮಾಡಿಸಿ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ವರ್ತೂರು ಸರ್ ಬಂದಿದ್ದಾರೆ ಇವಾಗ. ಅವ್ರ ಜೊತೆ ಮಾತಾಡೋಣ. ಅವ್ರ ಲೈಫ್ ಸ್ಟೈಲ್ ಬಗ್ಗೆ, ಅಲ್ಲಿ ಅವ್ರದ್ದು ಹೇಗಿತ್ತು ಅವಾಗಿನಿಂದ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಏನೇನು ಕಷ್ಟಪಟ್ಟಿದ್ದಾರೆ, ಹೇಗೆ ಇದ್ದರು ಅವಾಗಿಂದ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವ ಅಂತ. ಅದು ಎಲ್ಲಿವರೆಗೂ ಹೋಗಿದೆ ನೀವು? ಫುಲ್ ನಾನು ಬಂದ್ಬಿಟ್ಟು ಡಬಲ್ ಡಿಗ್ರಿ, 13 ಕಂಪ್ಲೀಟು. ಡಿಗ್ರಿ ಫಸ್ಟ್ PU ಸೆಕೆಂಡ್ PU ಬಂದ್ಬಿಟ್ಟು ವೆಲಂಕಣಿ ಇದೆ ನಮ್ಮೂರಲ್ಲೇ. ಅದಾದಮೇಲೆ ಡಿಗ್ರಿ ಬಂದ್ಬಿಟ್ಟು ನಾನು ನ್ಯೂ ಹಾರಿಸನ್ ಅಲ್ಲೇನೇ MBA ಅಲ್ಲೇ ಮಾಡಿ, MBA ಅಲ್ಲೇ ಮಾಡಿ ಅಂದರೆ 1 ವರ್ಷ ಹೋದೆ, ಆಮೇಲೆ ಹೋಗಿಲ್ಲ. ಫೀಸ್ ಕಟ್ಬಿಟ್ಟು 2ನೇ ವರ್ಷ ಬಿಟ್ಟಿದ್ದೆ. ಸರ್, ಇವಾಗ ನೀವು ಫಸ್ಟು ಜನರುಗಳಿಗೆ ತಲುಪಿದ ವೀಡಿಯೋ ಅಂದರೆ ನಿಮಗೆ ಫಸ್ಟು ಈ ವಿಡಿಯೋ ನನ್ನ ಜನರುಗಳು ಜಾಸ್ತಿ ಮೆಚ್ಚೂರು ಅಂದರೆ ಅದು ಯಾವುದು ಅನಿಸುತ್ತೆ ಸರ್ ನಿಮಗೆ? ನಾನು ವೀಡಿಯೋ ನಾನು ಅಷ್ಟು ನೋಡೋಣ, ಯಾರು ಸರ್. ಈಗ ಬಿಗ್ ಬಾಸ್ಗೆ ಹೋಗೋಕ್ಕೆ ಚಾನ್ಸ್ ಸಿಕ್ತು. ಅದರಲ್ಲಿ ಬಿಗ್ ಬಾಸಲ್ಲಿ ನಿಮಗೆ ಹೋಗಬೇಕು ಅಂತ ಅನಿಸಿದ್ದು ರೀಸನ್ ಏನಿದೆ? 2 ವರ್ಷದಿಂದ ಅವ್ರು ಫಾಲೋ ಅಪ್ ಇದ್ದರು. ಅಂದರೆ 2 ವರ್ಷದಿಂದನೂ ಅವರು ನಾನು ಹೋಗಿರಲಿಲ್ಲ. ನಂದು ರೇಸ್ ಇತ್ತು. ಆ ರೇಸ್ ಮಾಡಿ ಮುಗಿಸಿದಾದ್ಮೇಲೆ ನಾನು ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಗಿದ್ದು 10 ಸೀಸನ್ 10 ಅಲ್ಲಿ. ಉದ್ದೇಶ ಏನಂತಂದರೆ, ಇವಾಗ ಬಿಗ್ ಬಾಸ್ಗೋಸ್ಕರ ಈ ಸೀಸನ್ ನೋಡ್ರಿ ಏನೇನು ಮಾಡ್ತಾವ್ರೆ ಅಂತ. ಎಷ್ಟು ಲಕ್ಷ ಜನ ಹಾಕವ್ರೆ ಅದಕ್ಕಿದು ಅಂತ. అందుకే ಎಷ್ಟೋ ಕೋಟಿ ಜನದಲ್ಲಿ 17 ಜನದಲ್ಲಿ ನಾನು ಒಬ್ಬ ಅಂತಂದರೆ ಅದಕ್ಕೆ ಮರ್ಯಾದೆ ಕೊಟ್ಟು ಹೋಗ್ಲೇಬೇಕಲ್ಲ. ಅಂದರೆ ಈಗ ನಿಮ್ಮದು ಮುಂದಿಂದು ಇವಾಗ ಯಾವ್ದಾರ ಒಂದು ಇದನ್ನು ಮಾಡಬೇಕು ಅಚೀವ್ಮೆಂಟ್ ಅಂದರೆ ಸರ್ ಯಾವುದನ್ನ ಇಟ್ಕೊಂಡಿದ್ದೀರಾ ನೆಕ್ಸ್ಟ್ ಅಂದರೆ? ನಾನು ಪ್ರಾಣ ಇರೋವರೆಗೂ ಹಳ್ಳಿ ಕಾರಲ್ಲೇನೆ. ಅದನ್ನು ಸಪ್ಪು ಹೋಗಕ್ಕೆ ಬಿಡಲ್ಲ. ದುಡ್ಬೇಕು, ಏನು ಮಾಡಬೇಕು ಮಾಡಿದ್ದೀನಿ. ಹೆಂಗೆ ಬದುಕಬೇಕು ಒಂದು ಮನುಷ್ಯನ ಅನ್ನೋದು, ಇನ್ಫ್ರಾಸ್ಟ್ರಕ್ಚರು ಹೆಂಗೆ ಒಂದು ಊರನ್ನ ಬಿಲ್ಡ್ ಮಾಡಬೇಕು ಮುಖ್ಯನೋ, ಹಂಗೆ ಒಂದು ಮನುಷ್ಯ ಅವ್ನು ಹಿಂಗೆ ಬದುಕಬೇಕಂತ ಅವ್ನು ಫಸ್ಟ್ ನಿಂಕನೇ ತಾಟ್ ಇಟ್ಕೊಂಡ್ರೆ ಮಾತ್ರನೇ ಅದು ಸಾಧ್ಯ. ಸರ್, ಆಮೇಲೆ ಇನ್ನೊಂದು ಏನಂದರೆ, ನೀವು ಬಿಗ್ ಬಾಸಲ್ಲಿದ್ದಾಗ ಅದನ್ನು ಬಂದಾಗ ಹೇಳಿದ್ರಿ ಅಂದರೆ ಇದು ಮುಗಿದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಹಳ್ಳಿ ಕಾರ್ ರೇಸ್ ಮಾಡ್ತೀನಿ ಅಂತ. ಹೌದು. ಅದ್ರದ್ದು ಬಗ್ಗೆ ಹೌದು ಹೇಳಿದೆ, ಬಟ್ ಮಾಡಿಲ್ಲ. ನಾನು ಮಾಡ್ತೀನಿ. ಯಾಕೆ ಮಾಡಿಲ್ಲ ಅಂದರೆ, ಇವಾಗ ನಾನು ಬಿಗ್ ಬಾಸಲ್ಲಿದ್ದ ಕೆಲವರೆಲ್ಲ ತಿಕ್ಕ ಹರ್ಕೊಂಡು ಮೆಣಸಿನಕಾಯಿ ಇಟ್ಕೊಂಡು ಮಾತಾಡ್ತಾರಲ್ಲ, ಅಲ್ಲ ಮಾತಾಡಲ್ಲ. ಅವ್ರು ಮಾಡಿದರೆ ಬೇಡ ಅಂತ ಇದ್ನ. ಇವಾಗ ನನ್ನನ್ನು ಪ್ರಶ್ನೆ ಮಾಡೋ ತಾಕತ್ತಿರೋ ಅನ್ಕ, ನನ್ನನ್ನು ಕೀಳು ಮಾಡಿ ಮಾತಾಡೋ ನನ್ನ ಮಗನ್ಕ ರೇಸ್ ಮಾಡಿದರೆ ಅವಾಗ ಅವ್ನು ಗಂಡ್ಸಾಗೋಂತಾನೆ. ಆಮೇಲೆ ಇದು ಇನ್ನೊಂದು, ಈ ಹೋದ್ಸಲಿ ಬಿಗ್ ಬಾಸ್ ಫೈನಲಿಸ್ಟ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಈ ಸಲ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ? ಈ ಸಲ ಅವ್ರಿಗೆ ಏನಾದ್ರು ಕೊಡವ? ಅದು ಬಿಗ್ ಬಾಸ್ ಇದು ಪ್ರೋಮೋ ಎಲ್ಲ ಬಿಡಲಿ, ಆಮೇಲೆ ಮಾತಾಡೋದು. ಕಂಟೆಸ್ಟೆಂಟ್ಗಳು ನೋಡಬೇಕಲ್ಲ. ಕಂಟೆಸ್ಟೆಂಟ್ ನೋಡಿಕೊಂಡು ಕೊಟ್ಟರೆ ಸರಿ ಅಲ್ವಪ್ಪ? ಅದು ಕೊಡುವಂಥದ್ದು ವರ್ತ್ ಅನ್ಸ್ಬೇಕು ಅವ್ರು ಕೊಟ್ಟು ಅನ್ನೋದು. ನಾವು ಚೆನ್ನಾಗಿ ಅರ್ಥ ಮಾಡ್ತೀನಿ. ಈಗ ನಾವು ಯಾರಿಗಾರ ಏನೋ ಒಂದು ಕೇಳ್ಬಿಟ್ಟೆ ಬಿಡು. ಇನ್ನೇನು ಸೊ ಟ್ಯಾಟುಗಳೆಲ್ಲ ಹಾಕ್ಸಿದಿರಲ್ಲ, ಅದು ಏನೇನು ರೀಸನ್ಗೋಸ್ಕರ ಹಾಕ್ಸಿದ್ದೀರ ಅಂತ? ಅಂದರೆ ಒಂದು ಬ್ಯಾಂಡು, ಹಿಂಗೆ ಯಾರಾದ್ರು ರೌಂಡ್ ಬ್ಯಾಂಡು ಹಾಕ್ತಾರಲ್ಲ, ಬ್ಯಾಂಡ್ ಟ್ಯಾಟು ಹಾಕ್ಸಿದ್ರೆ ನಮ್ಮ ಲೈಫಲ್ಲಿ ಯಾರು ಒಬ್ಬರನ್ನ ಕಳ್ಕೊಂಡ್ರೆ ಮಾತ್ರ ಅದು ಹಾಕ್ಸ್ಬೇಕು. ನಮ್ಮ ಲೈಫಲ್ಲಿ ಯಾರನ್ನಾದ್ರು ಕಳ್ಕೊಂಡಿದ್ದೀರಾ ಅಂತ ನಾವು ಅದು ಹಾಕ್ಸಿದ್ದೀರಿ ಅಂತಂದರೆ, ನನ್ನ ಲೈಫಲ್ಲಿ ಒಬ್ಬರನ್ನ ಕಳ್ಕೊಂಡೆ, ಅದಕ್ಕೆ ನಾನು ಬ್ಯಾಂಡ್ ಹಾಕ್ಸಿದೆ. ಕೆಲವರು ಇವಾಗ ಗೊತ್ತಿಲ್ದಿರೋ ಹಾಕ್ಸ್ತಾರೆ.
ಸರ್ ಇವಾಗ ಕರ್ಗುದ್ದು ಹಾಕ್ಸಿದ್ದೀವಿ ಅಂತ ಕೇಳಿದ್ದೆ. ಇಲ್ಲೇ ಅದ್ರ ಇತ್ತು ಬಗ್ಗೆ problem. ಅದು ಓರಿ ಒಂದ್ಸಲಿ ಆದ್ಬಿಡ್ತು. ಆದ್ಬಿಟ್ಟು ಅವಾಗ ಈ ಲಾಟಿಂದ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಹೆಬ್ಬೆರಳಿಗೆ. ಅದಕ್ಕೆ ಕೇವಲ ಅರ್ಧ ಇಂಚ್ ಕೂಡ ಅಲ್ಲ, ಇಷ್ಟೇ ಗ್ಯಾಪ್ ಇದ್ದಿದ್ದು. ಅಕಸ್ಮಾತ್ ಅದು ಕಟ್ ಆಗಿಬಿಟ್ಟಿದ್ರೆ ವಿತಿನ್ 10 to 12-15 ಮಿನಿಟ್ಸ್ ಒಳಗಡೆ ನಾನು ಡೆತ್ ಆಗ್ತಾಯಿದ್ದೆ. ನಾನು ಹಾಸ್ಪಿಟ್ಲ್ಗೆ ಹೋಗೋಷ್ಟರಲ್ಲೇ ಒಂದು ಅವರ್ ಆಗಿತ್ತು. ಬಟ್ ಅದು ಕಟ್ ಆಗಿರಲಿಲ್ಲ, ಬಟ್ ಬ್ಲೀಡಿಂಗ್ ಆಯಿತು ಚರ್ಮದ ಮೇಲೆ. ಅಲ್ಲೆಲ್ಲ ಅದು ಕಟ್ಟಾಗಿಲ್ಲ, ಅದು ಕಟ್ಟಾಗ್ಬಿಟ್ಟಿದ್ರೆ ಡೈರೆಕ್ಟ್ ಹಾರ್ಟ್ದಲ್ಲ, ನಿಲ್ಸೋಕ್ಕಾಗ್ತಾ ಇರಲಿಲ್ಲ. ಹಂಗೆ ಭಗವಂತ ಏನಕ್ಕೋ ಉಳ್ಸೋನು ಅಂತಂದ್ರೆ ಏನೋ ಒಂದು ಕಾರ್ಯ ನಿನ್ನಿಂದ ಆಗಬೇಕು ಅಂತ ಉಳಿಸಿರು. ಸರ್ ಇದು ಇನ್ನೊಂದು, ನೀವು ಕರ್ಗ ಹೊತ್ತಿರೋದು ಒಂದು ಯಾವುದೋ ಫೋಟೋಸ್ ಎಲ್ಲ ನೋಡಿದ್ವು, ಅದೇನು ನಿಜನಾ ಇಲ್ಲ ಅದ್ರ ಬಗ್ಗೆ ಏನಾದರೂ ಹೇಳ್ತಾರೆ ಕರ್ಗದ ಬಗ್ಗೆ? ಇನ್ನು ನಿಜ ಇಲ್ದಿರ ಇನ್ನಂಗೆ ನಮ್ಮ ಕುಲ ದೇವರು ಅಯ್ಯಮ್ಮ ಅದು ಸೇವೆ ಮಾಡಿದ್ದೀವಿ. ಇಲ್ಲಿ ನೆಕ್ಸ್ಟ್ ನಮ್ಮ ಹೊರ್ತೂರಲ್ಲಿ ಅದು ಈ ನಮ್ಮೂರು ಕರ್ಗದಲ್ಲಿ ನಾವೇನೇನು ಕುಲಸ್ಥರು ಅಧ್ಯಕ್ಷತನ ಮಾಡಿಕೊಂಡು ಇವಾಗವರೆಗೂ ಕರ್ಗ ನಡೆಸ್ಕೊಂಡ್ಬಂದಿರೋದು. ಅದು ಹಂಗೆ ಕಂಟಿನ್ಯೂ ನಡೀತದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಕರ್ಗ, ಅದರಲ್ಲೂ ಬೆಂಗಳೂರಲ್ಲಿ ಎತ್ಕೊಂಡ್ರು ನಮ್ಮ ಹೊರ್ತೂರು ಕರ್ಗನೇ ಫಸ್ಟ್. ಹೌದು, ಜನವರಿ ಮಿಡ್ಡು ಇಲ್ಲ ಎಂಡಲ್ಲಿ ಬೀಳ, ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ಇರ್ತದೆ ಕರ್ಗ. ಈಗ ನಿಮಗೆ ಇದು ಅಂದರೆ ಸರ್, ಈಗ ಈ ಕರ್ನಾಟಕದಲ್ಲಿ ಸುಮಾರು ಕಡೆ ದನಿ ಜಾತ್ರೆಗಳು ನಡೀತದೆ. ಹೌದು. ನಿಮಗೆ ಜಾಸ್ತಿ ಇದು ಚೆನ್ನಾಗಿ ನಡೀತದೆ ಅಂದರೆ ಇಲ್ಲಿ ಚೆನ್ನಾಗಿ ನಡೀತದೆ ಅಂದರೆ ಯಾವ್ದು ಅನ್ಸುತ್ತೆ ನಿಮಗೆ? ಇಲ್ಲ, ಹಂಗೆ ಹೇಳಕ್ಕೆ ಬರೋಲ್ಲ. ಹಂಗೆ ಹೇಳಕ್ಕೆ ಬಂದ್ರೆ ಒಂದು ಪ್ರಾಂತ್ಯದ ಹೆಸರು ಹೇಳ್ರೆ ಇನ್ನೊಂದು ಪ್ರಾಂತ್ಯದವ್ರು ಕೋಪ ಬರ್ತದೆ. ಇದು ಹಂಗಲ್ಲ, ದನ ಕಟ್ಟಿ ಸಾಕಿ ಮೆರೆಸ್ಬೇಕು. ಕೆಲವೊಂದು ಜಾತ್ರೆನಲ್ಲಿ ಅವ್ರ ಊರವ್ರಿಗೆ ಪ್ರೈಸ್ ಕೊಡ್ತಾರೆ, ಅವ್ರ ತಾಲೂಕವ್ರಿಗೆ ಕೊಡ್ತಾರೆ. ಇನ್ನು ಕೆಲವೊಂದು ಜಾತ್ರೆನಲ್ಲಿ ದನ ಇದ್ದಂಗೆ ಪ್ರೈಸ್ ಕೊಡ್ತಾರೆ. ಇನ್ನು ಕೆಲವೊಂದು ಜಾತ್ರೆನಲ್ಲಿ ಪ್ರೈಸ್ ಕೊಡ್ತಾರೋ ಬಿಡ್ತಾರೋ, ಜಾತ್ರೆ ಚೆನ್ನಾಗಿ ನಡೆಸ್ತಾರೆ. ಹಿಂಗಿರ್ತದೆ. ಅದು ನಮ್ಮ ಹೆಣ್ಣು ಬಸವಣ್ಣ ಮೆರಿಬೇಕು, ಹಳ್ಳಿಗಾರ ಮೆರಿಬೇಕು ಅಷ್ಟೇ. ಈಗ ಸರ್ ನಿಮ್ಮ ಲೈಫ್ ಪೂರ್ತಿಲಿ ಇದೊಂದು ಜೊತೆ ರಾಸುಗಳನ್ನ ಮರೆಯೋಕ್ಕಾಗಲ್ಲ ಅಂದ್ರೆ ಅದನ್ನು ಯಾವುದು? ಇವಾಗಿರೋ ರಾಮಲಕ್ಷ್ಮಣ ನನಗೆ ಭಾಳ ಹೆಸರು ತಂದು ಕೊಟ್ಟವು. ಆಮೇಲೆ ಇನ್ನೊಂದು ಅಂದರೆ ಏಕಲವ್ಯ. ಇವು ನನಗೆ ಭಾಳ ಹೆಸರು ತಂದು ಕೊಡ್ತವೆ. ಅವುಗಳಿಂದ ಕೂಕರಂಡನ ಅವುಗಳಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ಬೆಳೆಸುವ ಅವುಗಳು ನಾನು ಸಾಯೋವರೆಗೂ ನಾನು ಅವುಗಳಿಗೆ ಕೊಡೋದು. ಅವುಗಳಷ್ಟು ದುಡ್ಡು ಹಾಕಿದ್ರು ನಾನು ಓರಿಗಳು ಕೊಡೋದು. ಸರ್ ನೀವು ಕರ್ಗದ್ದು ಉಂಗುರ ಹಾಕಿದಿಲ್ಲ ನೋಡೋಣ, ಇಲ್ಲ ಹಂಗ್ಲೇ ಇರಲಿ ಸರ್, ಅದು ಬೇಡ ನೋಡಿ. ಎಷ್ಟು ಪ್ರೀತಿ ಇದೆ ಅಂದರೆ ಕರ್ಗದ ಮೇಲೆ ಸರ್ಗೆ. ಅಂದರೆ ಇದು ನಮ್ಮ ಕುಲದೇವರಪ್ಪ. ಇದು ಇದು ಕೆಳಗಡೆ ಕತ್ತಿಗಳು, ಇದು ಕರ್ಗ ಮೇಲೆ ಆಯಿತಾ. ಇದು ನೋಡು, ತಿರುಪತಿ ವೆಂಕಟರಮಣ ಸ್ವಾಮಿ ಏನೈತೋ ಅದೇನೇ ನೋಡ್ಕೊಂಡು ಕ್ಲೀನಾಗಿ ಗೊತ್ತಾಗ್ತೈತಾ? ಗೊತ್ತಾಗುತ್ತೆ ಸರ್, ಕಾಣುತ್ತೆ ಅಲ್ಲಿ ವಿಗ್ರಹ ಕಾಣುತ್ತೆ, ಶಂಕು ಚಕ್ರ. ಅದು ತಿರುಪತಿ ಅದು ತಿರುಪತಿ ವೆಂಕಟರಮಣ ಸ್ವಾಮಿ. ಇಲ್ಲಿ ಶಂಕು ಚಕ್ರ, ಇಲ್ಲಿ ಶಂಕು ಚಕ್ರ. ಅಲ್ಲಿ ಗುತ್ಕಟ್ಟಕಲ್ಲಿ ಮಣ್ಣಿಗೆ ತಿಂತದ. ಏನಪ್ಪ ಅಂದರೆ ಇಲ್ಲಿ ಇಲಾಖೆ ಹಸುಗಳನ್ನ ಹಿಂಗೆ ಮಾರಾಟ ಮಾಡ್ತಾವೆ. ಇದು ಅಂದರೆ ಹೊರ್ತೂರು ಸಂತೋಷ್ ಸರ್ ಹತ್ರ ಬಂದು ತಗೋಯ್ತಾ ಇರೋದು ಇದೊಂದು, ಮತ್ತು ಇವೆರಡು. ಅಲ್ಲೊಂದು ಮರಿ ಐತೆ, ಆ ಮರಿದು ತೋರಿಸ್ತೀನಿ. ಅದೆಲ್ಲ 4 ತಗೋ ಹೋಗ್ತಾವ್ರೆ ಎಲ್ಲ. ಇದು ಇಲಾಖೆ ಸಹ. ಇದು ಬ್ಲ್ಯಾಕ್ ಕಲರ್ದು ತೆನೆಗೆ ಬಂದೈತಂತೆ. ಇದುವೇ ಇವು 3 ವರ್ಷ ಜೊತೆಗೆ ಅಲ್ಲೊಂದು ಕರ ಐತೆ, ಅದೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಅದ್ರದ್ದೇ ಮಾತುಕತೆ ಆಡ್ತಾ ಇದ್ದಾರೆ. ಸಂತೋಷ ನಾರಾಯಣಪ್ಪ 3 ಹಸ್ಗಳು ತಗೊಂಡವ್ರೆ. ಬೆಳೆದಾಗಿ ನೋಡಿ, ಇವೇ ಮಾಗಡಿಯಿಂದ ಈಗ ಬಂದಿರೋ ಹೋರಿಗಳು. ಮಾಚುವಳ್ಳಿಯಿಂದ ಬಂದಿರೋದು ಮಾಗಡಿ ಹತ್ರ ಇವು. ನಮಸ್ಕಾರ. ಇವೊಂದು ಜೊತೆ ಹಾಲಲ್ಲಿ ಕರ, 1-2 ಹುಟ್ಟೈತೆ. ಹುಟ್ಟಿದ್ರು ಏನು ತಪ್ಪಿಲ್ಲ. ಅವಳಿ ಜವಳಿ ಕೂಟ ಪಾರವಾಳಗಳಿದ್ದಂಗೆ ಅವೇ. ಹೊಸದಾಗಿ ಕಟ್ಟಿ 1-2-3 ವರ್ಷ ದನ ನಿಲ್ಲಿಸ್ಬೇಕನ್ನೋರು ಬನ್ರಿ, ದನ ಕೊಡ್ತೀನಿ. ದನ ನೆಡಿಗೆ ಪಡಿಗೆ ಎಲ್ಲ ಇದರಲ್ಲೈತೆ. ಸುಹಾಸ್ ಗೌಡ ಲಾಕ್ಸ್ ಅಂದ್ಬಿಟ್ಟು ಆ ಯೂಟ್ಯೂಬ್ ಚಾನಲಲ್ಲಿ ಇದ್ರ ವೀಡಿಯೋ ಐತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿರಿ. ಹಳ್ಳಿ ಮಕ್ಕಳನ್ನ ಬೆಳೆಸೋಣ. ಹಳ್ಳಿ ಕಾರ್ ಉಳಿಸ್ರಿ, ಹಳ್ಳಿ ಕಾರ್ ಬೆಳೆಸ್ರಿ. ಜೈ ಹಳ್ಳಿ ಕಾರ್, ಜೈ ಹಳ್ಳಿ ಕಾರ್. ನೋಡಿ ಇದೆಲ್ಲ ಅವರು ಹೊರತು ಇಲ್ಲಿ ನೋಡಿ ಏಕಲವ್ಯ. ಇದೇ ಏಕಲವ್ಯ. ಅವ್ರು ಹೇಳಿದ್ರಲ್ಲ ಯಾವುದನ್ನ ಬಿಟ್ಟರೆ ಮರೆಯೋಕ್ಕಾಗಲ್ಲ ಅಂತಂದರೆ ಇದು ಏಕಲವ್ಯ ಒಂದು, ಇನ್ನೊಂದು ರಾಮಲಕ್ಷ್ಮಣ ಒಂದು. ಇಲ್ಲೆಲ್ಲ ರಾಸುಗಳೇ ಐತೆ ನೋಡಿ, ಎಲ್ಲ ಹಳ್ಳಿ ಕರಸುಗಳೇ ಇವು. ಇದು ಒಂದು ಪಿಡ್ರೆ ಐತೆ, ಇಲಾತೀಸ ನೋಡಿ ಹೆಂಗೈತೆ ಹಸುಗಳು. ಇಲ್ಲೊಂದು
ಎಲ್ಲ ಓರಿಗಳಿವು, ಎತ್ತು. ಇಲ್ಲಿ ಕಟ್ತಾರದು, ಇಲ್ಲೂ ಒಂದು ಕರು ಐತೆ, ಇಲ್ಲಿ ನೋಡಿ ಇಲ್ಲಿ ಹೆಚಪ್ ಕರ ಐತೆ, ಇಲ್ಲೊಂದು ಓರಿ ಐತೆ. ಹಿಂಗೈತೆ ಇದು ಬಿದ್ದೋರಿ. ಕೈಸ ಅಲ್ಲಿ ಇಂಟರ್ವ್ಯೂ ಎಲ್ಲ ಮುಗೀತು. ಅವ್ರಿಗೂ ಹೇಳ್ಬಿಟ್ಟು ಸರ್ ಬರ್ತೀವಿ ಅಂತ ಹೇಳಿ ನಾವು ಹೊರಟು. ಅವರು ಬಲವಂತ ಮಾಡಿ ಊಟ ಮಾಡ್ಕೋಗಿ ಎಂದು ಇಲ್ಲೇ ಬಂದು RR ಬಿರಿಯಾನಿ ಹತ್ರ ಊಟಕ್ಕೋಸ್ಕರ ಊಟ ಮಾಡ್ಕೊಂಡು ನಾವು ಹೊರಟು. ಇಲ್ಲೇ ರೆಡಿ ಇದೆ ನಮ್ಮ ಗಾಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಮರ್ಕೋಬೇಡಿ ಪ್ಲೀಸ್. ಸರಪಕರ ಆಯಿತು.